ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಡಿ ಕೆ ಶಿವಕುಮಾರ್ ಅವರು ಈ ಕುರ್ಚಿ ಜಟಾಪಟಿ ವಿಚಾರ ಸಂಬಂಧ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಯಾರೇ ಮಾತಾಡಿದ್ರು ಅವರ ಬಾಯಿ ಮುಚ್ಚಿಸುವಂತ ಕೆಲಸಗಳಾಗ್ತಾ ಇತ್ತು. ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಈಗ ಒಪ್ಪಂದ ಆಗಿದೆ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ನೀವೇನು ಹೇಳ್ತೀರಿ ಸರ್? ನಿಮಗೆ ಈ ವಿಚಾರ ಗೊತ್ತಿತ್ತಾ? ನೋಡಿ, ನಮ್ಮ ನಾಯಕರು ಶಿಸ್ತಿನ ಸಿಪಾಯಿ. ಅವರು ಬದ್ಧತೆಗೆ, ಶಿಸ್ತಿಗೆ ಹೆಸರಾದಂತವರು. ಓಕೆ. ಯಾವತ್ತೂ ಕೂಡ ಅವರು ತಪ್ಪು ಮಾತನಾಡುವಂತದ್ದು, ತಪ್ಪು ನಡವಳಿಕೆ ಮಾಡುವಂತದ್ದು ಅವರ ರಾಜಕೀಯ ಇತಿಹಾಸದಲ್ಲಿ ಇಲ್ಲ. ಅವರು ಇವತ್ತು ಏನ್ ಒಪ್ಪಂದ ಆಗಿದೆ, ಇವತ್ತು ಭಗವಂತನ ಸನ್ನಿಧಿಯಲ್ಲಿ ಏನ್ ಹೇಳಿದ್ದಾರೆ ಅದು ಸತ್ಯ. ಓಕೆ. ಅದ್ರ ಪ್ರಕಾರ ಇವತ್ತು ನಡ್ಕೊಳ್ಳೋದು ಬಹಳ ಸೂಕ್ತ ಇವತ್ತು. ಇದರಲ್ಲಿ ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು, ನಮ್ಮಲ್ಲಿ ಯಾವುದು ಗೊಂದಲ ಇರಬಾರ್ದು. ನಾವೇನು ಹೈಕಮಾಂಡ್ಗೆ ಯಾವತ್ತ ದಿವಸ ಮಾತು ಕೊಟ್ಟಿದ್ವಿ, ಇವತ್ತು ನಾಯಕರು ಇವತ್ತು ಬಾಯಿ ಬಿಟ್ಟು ಹೇಳಿದ್ದಾರೆ. ಇವತ್ತು. ಸೊ ಆ ಪ್ರಕಾರವಾಗಿ ಮಾತಿನ ತಕ್ಕಾಗಿ, ಮಾತಿಗೆ ತಪ್ಪಾಡ್ದು, ಮಾತನ್ನ ತಕ್ಕಾಗಿ ಯಾರೇ ಆಗ್ಲಿ ನಡ್ಕೊಳ್ಬೇಕಾದ ಧರ್ಮ. ಸೊ ನಾನು ಯಾರೇ ಇರ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಮಾತು ಕೊಟ್ಟ ಮೇಲೆ ಮಾತಿನ ಪ್ರಕಾರವಾಗಿ ನಡ್ಕೊಳ್ಳಿ ಅಂತೇಳಿ ನಾನು ವಿನಂತಿ. ಹಾಗಾದ್ರೆ ಈ ಬದಲಾವಣೆಗಳನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಜನ ಕಾದು ಕೂತಿದ್ದಾರೆ? ಅಂದ್ರೆ ಸಂಕ್ರಾಂತಿ ಏನಾದ್ರೂ ಆಗುತ್ತಾ ಅಂತ? ಯಾಕಂದ್ರೆ ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಆಮೇಲೆ ನವೆಂಬರ್ ಕ್ರಾಂತಿ ಅಂದಿದ್ರು. ಈಗ ಜನವರಿ ಸಂದರ್ಭದಲ್ಲೇ ಬದಲಾವಣೆ ಆಗುತ್ತಾ ಅನ್ನೋದು ಮಾತು. 6ನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ವಿ, 6ನೇ ತಾರೀಕೆ ಮಾತಾಡೋಣ. 6ನೇ ತಾರೀಕು ಡೇಟು ಹೈಕಮಾಂಡ್ ನಾಯಕರು ಕೊಟ್ಟಿರೋದಾ ಅಥವಾ ಡಿ ಕೆ ಶಿವಕುಮಾರ್ ಅವರ ನಾವು ಹೈಕಮಾಂಡ್ ನಾಯಕರನ್ನ ನೀವು ಅವತ್ತು ಡೆಲ್ಲಿಗೆ ಹೋಗಿ ಭೇಟಿ ಮಾಡಿದ್ದು ಎಲ್ರಿಗೂ ಗೊತ್ತಿದೆ ಸರ್. ಆ ಸಂದರ್ಭದಲ್ಲಿ ನೀವು ಯಾರನ್ನು ಭೇಟಿ ಮಾಡಿ ಏನೇನು ಒತ್ತಡ ಇರುವಂತ ಪ್ರಯತ್ನ ಆಗಿತ್ತು ಅವತ್ತು? ನಾವ್ ಯಾರಿಗೂ ಭೇಟಿ ಮಾಡಿಲ್ಲ. ಓಕೆ. ಭೇಟಿ ಮಾಡೋ ಪ್ರಯತ್ನನೂ ಮಾಡ್ಲಿಲ್ಲ. ಓಕೆ. ನಾವು ನಮ್ಮ ಶಾಸಕರು ಅವತ್ತೆಲ್ಲರೂ ಕೂಡ ಸೇರಿದ್ವಿ. ಮುಂದಿನ ನಡವಳಿಕೆ ಬಗ್ಗೆ ನಾವು ಅದಕ್ಕೆ ಏನೆಲ್ಲ ಮಾತಾಡಬೇಕು, ಏನೆಲ್ಲ ನಮ್ಮ ನಡವಳಿಕೆನ ನಾವು ನಡಿಬೇಕು, ಅದ್ರ ಪ್ರಕಾರ ಅದಕ್ಕೆ ನಾವೆಲ್ಲರೂ ಕೂಡ ಚರ್ಚೆಯನ್ನ ಮಾಡಕ್ಕೆ ಅಲ್ಲಿ ಸೇರಿದ್ವಿ ಅಷ್ಟೇ. ಜನವರಿ 6ನೇ ತಾರೀಕು ನೀವು ಡೆಡ್ ಲೈನ್ ಕೊಟ್ಟಿರೋದು ಅಂತಂದ್ರೆ ಯಾರು ಕೊಟ್ಟಿರೋದು ಸರ್? ಹೈಕಮಾಂಡ್ಗ? ಹೈಕಮಾಂಡ್ಗಲ್ಲ, ನಮಗೆ ಅವತ್ತು ಒಳ್ಳೆ ದಿವಸ. ನಮ್ಮ ನಾಯಕರಿಗೆ ಅಂದು ಅವ್ರಿಗೆ ಒಂದು ಅವಕಾಶ ಸಿಗ್ತದೆ. 6ನೇ ತಾರೀಕು ಅವ್ರಿಗೆ ಶುಭಗಳಿಗೆ ಒಳ್ಳೆ ದಿನ ಅವತ್ತು ಅವ್ರಿಗೆ ಸಿಗ್ತದೆ ಅಂತ ಒಂದು ದಿನಾಂಕನ ನಿಗದಿ ಮಾಡಿಕೊಂಡಿದ್ದೆ ನಾವೇ. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡೋದಕ್ಕಾಗಿ ಪಾವರ್ ಟಿವಿ ಜೊತೆಗೆ. ಇದು